ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ದ ರ್ಯಾಂಡಮ್ ಕ್ಲಿಪ್ಸ್ ಬೈ ಅನುಷಾ. ಈ ವಿಡಿಯೋದಲ್ಲಿ ನೀವು ಆಲ್ರೆಡಿ ತಮ್ಮನೇಲಿ ನೋಡಿರೋ ಥರ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಅಂದರೆ ಏನು, ಇದರಿಂದ ನಮ್ಮ ಬಾಡಿಗೆ ಯಾವ್ಯಾವ ಅಡ್ವಾಂಟೇಜಸ್ ಇರುತ್ತೆ ಮತ್ತು ಬಾಡಿಯಲ್ಲಿ ಯಾವ್ಯಾವ ರೀತಿ ಚೇಂಜಸ್ ಆಗುತ್ತೆ, ಇದನ್ನೆಲ್ಲನೂ ನಾನು ನಿಮಗೆ ವಿಡಿಯೋದಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ಫಸ್ಟ್ ಬಂದು ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಇದಂದರೆ ಏನು, ಇದು ಯಾವುದೇ ಡಯಟ್ ಪ್ಲಾನ್ ಅಲ್ಲ. ಇದನ್ನು ನಾವು ಫುಡ್ ಈಟಿಂಗ್ ಶೆಡ್ಯೂಲ್ ಅಂತ ಹೇಳ್ಬೋದು. ಅಂದರೆ ಕೆಲವೊಂದು ಟೈಮ್ ಮಾತ್ರ ಫುಡ್ ತಿನ್ನೋ ಥರ, ಇನ್ನು ಕೆಲವು ಟೈಮ್ ಫಾಸ್ಟಿಂಗ್ ಮಾಡೋ ಥರ. ಇಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಇರ್ತವೆ. ಫಸ್ಟ್ ಬಂದು ಇವಾಗ ನಾವು 16:8 ಈ ರೇಷಿಯೋದಲ್ಲಿ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಮಾಡ್ತಾರೆ. ಇದು ಯಾವ ಥರ ಅಂತ ಹೇಳಿದ್ರೆ 16 hours ಫಾಸ್ಟಿಂಗ್ ಇರುತ್ತೆ ಮತ್ತು 8 hours ಬಂದು ಈಟಿಂಗ್ ಶೆಡ್ಯೂಲ್ ಇರುತ್ತೆ. ಇದಕ್ಕೆ ನಾವು ಈಟಿಂಗ್ ವಿಂಡೋ ಮತ್ತು ಫಾಸ್ಟಿಂಗ್ ವಿಂಡೋ ಅಂತ ಕೂಡ ಹೇಳ್ತೀವಿ. ಈ 16:8 ಮೆಥಡ್ ಬಂದು 16 hours ನೀವು ಫಾಸ್ಟಿಂಗ್ ಮಾಡಬೇಕಾಗುತ್ತೆ, 8 hours ಬಂದು ನೀವು ಫುಡ್ನ ತಿನ್ಬೋದು. ಇವಾಗ ನೀವು ಫಾಸ್ಟಿಂಗ್ ಮಾಡುವಾಗ ಕೇಳ್ಬೋದು, ನಾವು ಈ ಮಿಕ್ಕಿರೋ 8 hours ಅಲ್ಲಿ ಯಾವ್ದಾದ್ರು ಫುಡ್ ಐಟಮ್ಸ್ ತಿನ್ಬೋದಾ, ನಮ್ಗೆ ಇಷ್ಟ ಬಂದ 8 hours ಅಲ್ಲಿ ಯಾವ್ದಾದ್ರು ತಿನ್ಬೋದಾ ಅಂತ ಕೇಳಿದ್ರೆ ನೋ. ಅಂದ್ರೆ ಇವಾಗ ನಿಮ್ಗೆ ನೀವು ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಮಾಡ್ತಿರೋ ರೀಸನ್ ಏನು, ನಿಮ್ಗೆ ವೆಯ್ಟ್ ಲಾಸ್ ಆಗಲಿ ಅಂತ. ಸೊ ಈ ತರ ವೆಯ್ಟ್ ಲಾಸ್ ಆಗ್ಬೇಕಾದ್ರೆ ಇವಾಗ ನೀವು ತುಂಬಾ ಫ್ರೈಡ್ ಫುಡ್ಸ್ ಆಗಿರ್ಬೋದು, ಜಂಕ್ ಫುಡ್ಸ್ ಆಗಿರ್ಬೋದು, ಆ ಥರ ತಿನ್ನೋದನ್ನ ನೀವು ಕಡಿಮೆ ಮಾಡಬೇಕಾಗುತ್ತೆ. ಆದಷ್ಟು ಮನೇಲಿ ಮಾಡಿರೋ ಅಡುಗೆಗಳನ್ನ ನೀವು ತಿನ್ನಕ್ಕೆ ಟ್ರೈ ಮಾಡಿ. ಯಾಕಂದ್ರೆ ಆಚೆ ತಿರೋದ್ರಿಂದ ಅದು ಪ್ರಾಸೆಸ್ಡ್ ಫುಡ್ಸ್ ಆಗಿರ್ಬೋದು. ಈ ಫಾಸ್ಟಿಂಗ್ ಟೈಮಲ್ಲಿ ನೀವೇನಾದ್ರೂ ಇವಾಗ ಜ್ಯೂಸ್ ಕುಡಿಬೋದಾ, ಇಲ್ಲ ಕಾಫಿ ಆ ಥರ ಕುಡಿಬೋದಾ ಅಂತ ಹೇಳಿದ್ರೆ, ಇನ್ನು ಶುಗರ್ ಇದ್ರೆ ಶುಗರ್ ಕಟ್ ಮಾಡಿ. ಇವಾಗ ಜ್ಯೂಸಸ್ ಆಗಿರ್ಬೋದು, ಫ್ರೆಶ್ ಫ್ರೂಟ್ ಜ್ಯೂಸು, ಇಲ್ಲ ಬೆವರೇಜಸ್, ಕೋಲ್ಡ್ ಕಾಫಿ, ಬ್ಲ್ಯಾಕ್ ಟೀ, ಈ ಥರದ್ದೆಲ್ಲ ನೀವು ಫಾಸ್ಟಿಂಗ್ ಟೈಮಲ್ಲಿ ತಗೋಬಹುದು. ಇನ್ನು ನೀವು ಈಟಿಂಗ್ ವಿಂಡೋದಲ್ಲಿ ಏನಂದ್ರೆ ನಿಮಗೆ ಹೈ ಪ್ರೋಟೀನ್ಸ್, ಹೈ ಕಾರ್ಬ್ಸ್, ಇಲ್ಲ ಫೈಬರ್ ಜಾಸ್ತಿ ಇಂಟೇಕ್ ಮಾಡೋದ್ರಿಂದ ನಿಮಗೆ ವೆಯ್ಟ್ ಲಾಸ್ಗೆ ಈಸಿ ಆಗುತ್ತೆ. 16/8 ಶೆಡ್ಯೂಲ್ ಅಲ್ಲಿ ನೀವು ಬೆಳಿಗ್ಗೆ 10 ಗಂಟೆಯಿಂದ ರಾತ್ರಿ ಅಂದ್ರೆ ಈವ್ನಿಂಗ್ 6 o'clock ಮಧ್ಯ ನೀವು ಫುಡ್ನ ತಿನ್ಬೋದು. ಅಂದ್ರೆ ಇವಾಗ 2 meals ತಿಂತಿರೋ, 3 meals ತಿಂತಿರೋ, ಇಲ್ಲ ಕೆಲವೊಬ್ರು ಏನ್ ಮಾಡ್ತಾರೆ, ಬ್ರೇಕ್ಫಾಸ್ಟ್ ಸ್ಕಿಪ್ ಮಾಡಿ ಲಂಚ್ ಟೈಮ್ಗೆ ಬ್ರಂಚ್ ತರ ತಿಂತಾರೆ. ಸೊ ನೀವು ಆ ಥರನೂ ಕೂಡ ತಿನ್ಬೋದು, ನಿಮ್ ಕನ್ವೀನಿಯನ್ಸ್ ತಕ್ಕನಾಗಿ ನೀವು ತಿನ್ಬೋದು. ಮತ್ತೆ ನೆಕ್ಸ್ಟ್ ಬಂದು ನಿಮಗೆ 4/10 ಮೆಥಡ್ ಅಂತ ಕೂಡ ಬರುತ್ತೆ. ಅಂದ್ರೆ 16:8 ಅದೇ ತರನೇ ಇದು. 14 hours ಬಂದು ಫಾಸ್ಟಿಂಗ್ ವಿಂಡೋ ಇರುತ್ತೆ, 10 hours ಬಂದು ಈಟಿಂಗ್ ಶೆಡ್ಯೂಲ್ ಇರುತ್ತೆ. ಈ 14/10 ಮೆಥಡ್ ಅಲ್ಲಿ ನೀವು ಬೆಳಿಗ್ಗೆ 9 ಗಂಟೆಯಿಂದ ರಾತ್ರಿ 7 ಗಂಟೆವರೆಗೂ ಅಂದ್ರೆ ಈಟಿಂಗ್ ವಿಂಡೋ ಇರುತ್ತೆ. ಅದು ಬಿಟ್ಟು ಬೇರೆ ನಿಮಗೆ ಫಾಸ್ಟಿಂಗ್ ವಿಂಡೋ ಇರುತ್ತೆ. ಆಲ್ರೆಡಿ ಹೇಳಿರ್ತಾರ, ಫಾಸ್ಟಿಂಗ್ ವಿಂಡೋದಲ್ಲಿ ನೀವು ಜ್ಯೂಸಸ್ ಆಗಿರ್ಬೋದು, ಫ್ರೆಶ್ ಫ್ರೂಟ್ ಜ್ಯೂಸು, ಬ್ಲ್ಯಾಕ್ ಟೀ, ಕಾಫಿ ಅಂದ್ರೆ ಬ್ಲ್ಯಾಕ್ ಕಾಫಿ ಬೋದು, ಅದ್ರಲ್ಲಿ ಶುಗರ್ ಇಂಟೇಕ್ ಇರಬಾರ್ದು. ಈ ಟೈಮಿಂಗ್ಸ್ ನಾನು ನಿಮ್ಗೆ ಹೇಳಿದೆ ಅಲ್ವಾ, ಮಾರ್ನಿಂಗ್ 9 to 7 ಇಲ್ಲ 10 to 6 ಈ ತರ. ಈ ಟೈಮಿಂಗ್ಸ್ ನೀವು ಕನ್ವೀನಿಯನ್ಸ್ ತಕ್ಕನಾಗಿ ನೀವು ಚೇಂಜ್ ಮಾಡ್ಕೋಬಹುದು, ಅದರಲ್ಲಿ ಎಂತ ಪ್ರಾಬ್ಲಮ್ ಆಗೋದಿಲ್ಲ. ಆದ್ರೆ ನೀವು ಟೈಮ್ ಈಟಿಂಗ್ ಶೆಡ್ಯೂಲ್ ಅದನ್ನೆಲ್ಲ ನೋಡ್ಕೊಂಡು ಮಾಡ್ಕೋಬೇಕಾಗುತ್ತೆ, ಅದರಲ್ಲಿ ಏನ್ ಸಹ ನಿಮ್ಗೆ ಪ್ರಾಬ್ಲಮ್ ಆಗಲ್ಲ. ಮತ್ತೆ ಇನ್ನೊಂದು ಮೆಥಡ್ ಯಾವುದು ಅಂತ ಹೇಳಿದ್ರೆ ಈಟ್ ಸ್ಟಾಪ್ ಈಟ್ ಅಂತ. ಇವಾಗ ವಾರದಲ್ಲಿ 24 hours, ಒನ್ಸ್ ಇನ್ ಅ ವೀಕ್, ಟ್ವೈಸ್ ಇನ್ ಅ ವೀಕ್ ಫುಲ್ ಫಾಸ್ಟಿಂಗ್ ಮಾಡೋ ಥರ. ಈಗ ನೀವು ಫಾಸ್ಟಿಂಗ್ ಮಾಡೋ ಟೈಮಲ್ಲಿ ನಿಮ್ಮ ಕ್ಯಾಲರೀಸ್ ಇಂಟೇಕ್ 500 ಮೇಲೆ ಜಾಸ್ತಿ ಹೋಗಬಾರ್ದು. ಸೊ ಈ ತರ ನಿಮಗೆ ಫಾಸ್ಟಿಂಗ್ ಕೂಡ ಮಾಡ್ಬೋದು. ಮತ್ತೆ ಇನ್ನೊಂದು ಮೆಥಡ್ ಯಾವುದು ಅಂತ ಹೇಳಿದ್ರೆ ಆಲ್ಟರ್ನೇಟ್ ಫಾಸ್ಟಿಂಗ್ ಅಂತ ಇರುತ್ತೆ. ಅಂದ್ರೆ ಒಂದಿನ ಬಿಟ್ಟು ಒಂದಿನ ಉಪವಾಸ ಇರೋ ಥರ. ನೀವು ಉಪವಾಸ ಇರೋ ದಿನ 500ಕ್ಕೂ ಜಾಸ್ತಿ ಕ್ಯಾಲರೀಸ್ ಇಂಟೇಕ್ ಇರಬಾರ್ದು. ಸೊ ಅದನ್ನ ನೋಡ್ಕೊಂಡು ನೀವು ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಮಾಡಬೇಕಾಗುತ್ತೆ. ಸೊ ನೆಕ್ಸ್ಟ್ ನೀವೇ ಕೇಳೋದಾದ್ರೆ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಇಂದ ಏನೇನು ಅಡ್ವಾಂಟೇಜಸ್ ಇರ್ಬೋದು ಅಂತ. ನಿಮ್ಗೆ ಗೊತ್ತು, ಫಾಸ್ಟಿಂಗ್ ಮಾಡೋದ್ರಿಂದನೇ ನಮ್ಮ ಬಾಡಿಗೆ ತುಂಬಾ ಅಡ್ವಾಂಟೇಜಸ್ ಇರುತ್ತೆ. ಇವಾಗ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಮಾಡೋದ್ರಿಂದ ಯಾವ್ಯಾವ ಅಡ್ವಾಂಟೇಜಸ್ ನಮ್ಮ ಬಾಡಿಯಲ್ಲಿ ಆಗ್ಬೋದು, ಏನೇನು ಚೇಂಜಸ್ ಆಗ್ಬೋದು ಅದನ್ನ ಹೇಳ್ತೀನಿ. ಅಡ್ವಾಂಟೇಜ್ ಬಂದು ನಿಮಗೆ ಫ್ಯಾಟ್ ಲಾಸ್ ಆಗುತ್ತೆ. ನೀವು ಯಾವುದೇ ಫಾಸ್ಟಿಂಗ್ ಮಾಡೋದಾಗಿರ್ಬೋದು, ವೆಯ್ಟ್ ಲಾಸ್ ಜರ್ನಿ ಮಾಡುವಾಗ ನಿಮಗೆ ಫ್ಯಾಟ್ ಲಾಸ್ ಆಗೇ ಆಗುತ್ತೆ. ಮತ್ತೆ ಇನ್ಸುಲಿನ್ ಇಂಪ್ರೂವ್ ಆಗುತ್ತೆ. ಇನ್ಸುಲಿನ್ ಇಂಪ್ರೂವ್ ಆಯಿತು ಅಂತ ಹೇಳಿದ್ರೆ ನಿಮ್ದು ಏನೋ ಇನ್ಸುಲಿನ್ ಲೆವೆಲ್ ಕಡಿಮೆ ಆಗುತ್ತೆ. ಇನ್ಸುಲಿನ್ ಲೆವೆಲ್ ಕಡಿಮೆ ಆದಾಗ ನಿಮ್ಮ ಬಾಡಿಯಲ್ಲಿರೋ ಫ್ಯಾಟ್ ಬಂದು ಬರ್ನ್ ಆಗುತ್ತೆ. ಇವಾಗ ನೀವು ಯಾವುದೇ ಊಟ ತಿಂದೇ ಇರುವಾಗ ನಮ್ಮ ಬಾಡಿಗೆ ಎನರ್ಜಿ ಹೆಂಗ್ ಬರುತ್ತೆ, ಸೊ ನಮ್ಮ ಬಾಡಿ ಏನಾಗುತ್ತೆ, ಸೊ ನಮ್ಮ ಬಾಡಿಯಲ್ಲಿರೋ ಕ್ಯಾಲರೀಸ್ ಬಂದು ಬರ್ನ್ ಆಗಿ ನಮಗೆ ಎನರ್ಜಿ ಕೊಡೋಕೆ ಸ್ಟಾರ್ಟ್ ಆಗುತ್ತೆ. ಸೊ ಫ್ಯಾಟ್ ಲಾಸ್ ಆಗೋದು ಈಸಿ ಆಗುತ್ತೆ. ನೆಕ್ಸ್ಟ್ ಅಡ್ವಾಂಟೇಜ್ ಬಂದು ಸೆಲ್ಯುಲರ್ ರಿಪೇರ್ ಆಗ್ಬೋದು. ನಮ್ಮ ಬಾಡಿಯಲ್ಲಿರೋ ಸೆಲ್ಸ್ ಅಂದ್ರೆ ತುಂಬಾ ಹಳೇದಾಗಿರೋ ಸೆಲ್ಸ್ ಇರ್ಬೋದು. ನಾವು ಫಾಸ್ಟಿಂಗ್ ಮಾಡೋದ್ರಿಂದ ನಮ್ಮ ಬಾಡಿಯಲ್ಲಿ ಸೆಲ್ ರಿಪೇರ್ ಪ್ರಾಸೆಸ್ ಸ್ಟಾರ್ಟ್ ಆಗುತ್ತೆ. ಸೊ ಇದರಿಂದ ನಮ್ಮ ಬಾಡಿಯಲ್ಲಿರೋ ತುಂಬಾ ಹಳೆ ಸೆಲ್ಸ್ ಆಗಿರ್ಬೋದು, ಇದೆಲ್ಲ ರಿಮೂವ್ ಆಗ್ತಾ ಹೊಸ ಸೆಲ್ಸ್ ಬಿಲ್ಡಪ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಇನ್ನೊಂದು ಅಡ್ವಾಂಟೇಜ್ ಬಂದು ಜೀನ್ ಎಕ್ಸ್ಪ್ರೆಷನ್ ಅಂತ. ಇವಾಗ ನಮ್ಮ ಬಾಡಿಯಲ್ಲಿ ಜೀನ್ಸ್ ಇಂದಾನೆ, ಕೆಲವೊಬ್ರು ಹೇಳ್ತಾರೆ ನಮಗೆ ಜೀನ್ಸ್ ಇಂದಾನೆ ಈ ತರ ಡಿಸೀಸ್ ಆಗಿದೆ. ಸೊ ನಾವು ಫಾಸ್ಟಿಂಗ್ ಮಾಡೋದ್ರಿಂದ ನಮ್ಮ ಜೀನ್ಸ್ ಲಾಂಗಿವಿಟಿ ಆಗಿರ್ಬೋದು, ಇಲ್ಲ ಏನಾದರೂ ಡಿಸೀಸ್ ಇದ್ರೆ ಇದನ್ನೆಲ್ಲ ಪ್ರಿವೆಂಟ್ ಮಾಡೋಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ಸೊ ಇವಾಗ ನೀವು ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಆಗೋದ್ರಿಂದ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆಯಾ ಅಂತ ಕೇಳ್ಬೋದು. ಸೈಡ್ ಎಫೆಕ್ಟ್ಸ್ ಬಂದೇ ಫಸ್ಟ್, ಇವಾಗ ನೀವು ಇನಿಷಿಯಲಿ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಸ್ಟಾರ್ಟ್ ಮಾಡಿದಾಗ ನೀವು ಸೈಡ್ ಎಫೆಕ್ಟ್ ಅನ್ಸೋದು ಹಂಗರ್. ನೀವು ಯಾವುದೇ ಡಯಟ್ ಪ್ಲಾನ್ಸ್ ಆಗಿರ್ಬೋದು, ಇಲ್ಲ ವೆಯ್ಟ್ ಲಾಸ್ ಜರ್ನಿ ಸ್ಟಾರ್ಟ್ ಮಾಡುವಾಗ ಇನಿಷಿಯಲಿ ಎಲ್ಲ ಸ್ವಲ್ಪ ಕಷ್ಟ ಇರುತ್ತೆ. ಸೊ ಇದು ಕೂಡ ಹಾಗೆ, ನೀವು ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಸ್ಟಾರ್ಟ್ ಮಾಡುವಾಗ ನಿಮಗೆ ಸ್ಟಾರ್ಟಿಂಗ್ ತುಂಬಾ ವೀಕ್ ಆಗ್ತೀನಿ ಅನ್ಸ್ಬೋದು, ಇಲ್ಲ ಯೂಶಲಿ ನೀವು ಮಾಡ್ತಿರೋ ಅಷ್ಟು ಕೆಲಸ ಮಾಡ್ಲಿಕ್ಕೆ ಆಗದೆ ಇರ್ಬೋದು. ಇದೆಲ್ಲ ನಿಮಗೆ ಟೆಂಪ್ರರಿ, ಅಂದ್ರೆ ಒಂದು ವಾರವರೆಗೂ ನಿಮ್ಗೆ ಈ ತರ ಎಲ್ಲ ಸೈಡ್ ಎಫೆಕ್ಟ್ಸ್ ಆಗ್ತಾ ಇರುತ್ತೆ.
ನಿಮ್ಮ ಬಾಡಿ ನ್ಯೂ ಶೆಡ್ಯೂಲ್ಗೆ ಅಡಾಪ್ಟ್ ಆಗೋವರೆಗೂ ನೀವು ಸ್ವಲ್ಪ ವೆಯ್ಟ್ ಮಾಡಬೇಕಾಗುತ್ತೆ. ಅಂದರೆ ಇವಾಗ ನನಗೆ ತುಂಬ ಸುಸ್ತಾಗ್ತಿದೆ, ಫಾಸ್ಟಿಂಗ್ ಮಾಡಿ, ಸೊ ಇದನ್ನ ನಾನು ಇಲ್ಲೇ ಡ್ರಾಪ್ ಮಾಡ್ತೀನಿ ಅಂದರೆ ಆಗಲ್ಲ. ಅಟ್ಲೀಸ್ಟ್ ನೀವು 1 ವೀಕ್ ಕಷ್ಟಪಟ್ಟು ಟ್ರೈ ಮಾಡಿದ್ರಿ ಅಂತ ಹೇಳಿದ್ರೆ 1 ವೀಕ್ ಆದಮೇಲೆ ನಿಮ್ಮ ಬಾಡಿಯಲ್ಲಿ ನಿಮಗೆ ಚೇಂಜಸ್ ಕಾಣ್ತಾ ಇರ್ಬೋದು. ಅದು ನಿಮಗೆ ಗೊತ್ತಾಗುತ್ತೆ, ಬಾಡಿಯಲ್ಲಿ ನಿಮ್ಗೆ ಆಲ್ರೆಡಿ ಫೀಲ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ನೀವು ಅದನ್ನು ಕಂಟಿನ್ಯೂ ಮಾಡ್ತೀರಾ. 1 ವೀಕ್ ನೀವು ಮಾಡಿದ್ರಿ ಅಂತ ಹೇಳಿದ್ರೆ ಸೊ ನೆಕ್ಸ್ಟ್ ನಿಮಗೆ ಅದಕ್ಕೆ ಮಾಡಲಿಕ್ಕೆ ಈಸಿ ಆಗುತ್ತೆ. ಸೊ ಇವಾಗ ನೀವು ಕೇಳ್ಬೋದು, ಇಂಟರ್ಮಿಟೆಂಟ್ ಫಾಸ್ಟಿಂಗ್ನ ಎಲ್ಲರೂ ಮಾಡ್ಬೋದಾ ಅಂತ. ಇವಾಗ ಏನಾದರೂ ಮೆಡಿಕಲ್ ಕಂಡೀಷನ್ಸ್ ಇತ್ತು ಅಂತ ಹೇಳಿದ್ರೆ, ಇವಾಗ ಡಯಾಬಿಟಿಸ್ ಆಗಿರ್ಬೋದು, BP, ಶುಗರ್, ಇಲ್ಲ ಅಂದರೆ ಲೋ BP ಇರ್ಬೋದು, ಅಂಡರ್ ವೇಟ್ ಆಗಿರ್ಬೋದು, ಇಂಥವರೆಲ್ಲ ಏನು ಮಾಡಬೇಕಾಗುತ್ತೆ ಅಂದರೆ ಒಂದ್ಸಲಿ ಡಾಕ್ಟರ್ ಕನ್ಸಲ್ಟ್ ಮಾಡಿ ನೀವು ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಮಾಡ್ಬೋದು. ಯಾಕಂದರೆ ಅವರಿಗೆ ಬಾಡಿಯಲ್ಲಿ ಯಾವ ಥರ ಪ್ರೋಟೀನ್ಸ್ ಇರಬೇಕು, ಇಲ್ಲಾಂದರೆ ಕೆಲವೊಬ್ರಿಗೆ ಇವಾಗ BP, ಡಯಾಬಿಟಿಸ್ ಆಗಿರ್ಬೋದು, ಅವರಿಗೆ ಇಂತಿಂಥ ಟೈಮಿಗೆ ಊಟ ತಿನ್ನಲೇಬೇಕು ಅಂತ ಇರುತ್ತೆ. ಅದು ತಿಂದಿಲ್ಲ ಅಂದರೆ ಅವರಿಗೆ ಬಾಡಿಯಲ್ಲಿ ಎಫೆಕ್ಟ್ ಆಗ್ತಾ ಇರುತ್ತೆ. ಇಲ್ಲ ಪ್ರೆಗ್ನೆನ್ಸ್ ಆಗಿರ್ಬೋದು, ಇಂಥವರಿಗೆಲ್ಲ ಈ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಮಾಡ್ಲಿಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು. ಸೊ you guys can consult a doctor before starting intermittent fasting, so that will help you in a better way. So that is all I wanted to share about intermittent fasting. ನಾನು ಯಾವುದೇ ನ್ಯೂಟ್ರಿಷನಿಸ್ಟ್ ಅಲ್ಲ, ಇಲ್ಲ ಡಯಟಿಷಿಯನ್ ಅಲ್ಲ. ಸೊ ನಿಮ್ಗೇನಾದರೂ ಅಂದರೆ ನನ್ನ ವಿಡಿಯೋ ನೋಡಿ ನಿಮ್ಗೇನಾದರೂ ಇನ್ನೂ ಡೌಟ್ಸ್ ಬಂತು ಅಂತ ಹೇಳಿದ್ರೆ ಸ್ವಲ್ಪ ರಿಸರ್ಚ್ ಮಾಡಿ. ಸೊ ನನಗೂ ತುಂಬ ಅತಿ ಏನು ಗೊತ್ತಿಲ್ಲ, ನನಗೆ ಗೊತ್ತಿರೋ ಅಷ್ಟಲ್ಲೇ ನಾನು ವಿಡಿಯೋ ಮಾಡ್ತಾ ಇರೋದು. ನಾನು ವಿಡಿಯೋಸ್ ಅಲ್ಲಿ ಇಲ್ಲಿ ಅಂದರೆ ಬೇರೆ ಲ್ಯಾಂಗ್ವೇಜ್ ವಿಡಿಯೋಸ್ನ ನೋಡಿ, ಇಲ್ಲ ಆರ್ಟಿಕಲ್ಸ್ ಓದಿ, ಇಲ್ಲ ಗೂಗಲಲ್ಲಿ ಸರ್ಚ್ ಮಾಡಿ ಇನ್ಫಾರ್ಮೇಷನ್ ಗ್ಯಾದರ್ ಮಾಡಿ ನಾನು ನಿಮಗೆ ವಿಡಿಯೋಸ್ ಮಾಡ್ತಾ ಇರೋದು. ಯಾಕಂದರೆ ಕನ್ನಡದಲ್ಲಿ ಹೆಲ್ತ್ ರಿಲೇಟೆಡ್ ಆಗಿರ್ಬೋದು, ಫಿಟ್ನೆಸ್ ರಿಲೇಟೆಡ್ ವಿಡಿಯೋಸ್ ಆಗಿರ್ಬೋದು ತುಂಬ ಕಡಿಮೆ ಕಂಪೇರ್ ಮಾಡಿದ್ರೆ. ಸೊ ನಾನು ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ವಿಡಿಯೋಸ್ನ ನಾನು ಮಾಡಿ ಅಪ್ಲೋಡ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೀನಿ. ನಿಮ್ಗೇನಾದರೂ ಮಿಸ್ಟೇಕ್ ಇತ್ತು ಅಂತ ಹೇಳಿದ್ರೆ ಪ್ಲೀಸ್ ಫಾರ್ಗಿವ್ ಮೀ. ಏನಾದರೂ ಡೌಟ್ ಬಂತು ಅಂತ ಹೇಳಿದ್ರೆ ಕಾಮೆಂಟ್ ಮಾಡಿ, ನಾನು ರಿಪ್ಲೈ ಮಾಡೇ ಮಾಡ್ತೀನಿ. So if you guys like the video, hit the like button and subscribe to my channel. So ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನನಗಿನ್ನ ಮೋಟಿವೇಟ್ ಆಗುತ್ತೆ ವಿಡಿಯೋಸ್ ಅಪ್ಲೋಡ್ ಮಾಡಲಿಕ್ಕೆ. So please subscribe to my channel. Thank you for watching.